ಈ ಬೇಸಿಗೆಯಲ್ಲಿ ಮೇನ್ ಪ್ರಾಬ್ಲಮ್ ಏನು ಅಂತ ಹೇಳಿದ್ರೆ ಈ ಮುಖ ಕಪ್ಪುಗಾಗೋದು. ನಾವು ಎಷ್ಟೇ ಪ್ರಯತ್ನ ಪಟ್ಟರು ಮುಖ ಬೆಳ್ಳಗಾಗಲ್ಲ, ಗ್ಲೋನೆಸ್ ಬರ್ತಾ ಬರ್ತಾ ಕಡಿಮೆ ಆಗುತ್ತೆ. ಈ ಬಿಸಿಲು ಜಾಸ್ತಿ ಆದಷ್ಟು ನಿಮ್ಮ ಮುಖದ ಹೊಳಪು ಕಡಿಮೆ ಆಗ್ತಾ ಹೋಗುತ್ತೆ. ಇವತ್ತು ನಾನು ಹೇಳ್ತಿರೋ ಈ 5 ಮನೆ ಮದ್ದನ್ನ ನೀವು ಕರೆಕ್ಟಾಗಿ ಯೂಸ್ ಮಾಡಿದ್ರೆ ನಿಮ್ಮ ಫೇಸು ಈ ಸಮ್ಮರಲ್ಲಿ ಪಳಪಳ ಅಂತ ಹೊಳೆಯೋದಂತೂ ಗ್ಯಾರಂಟಿ. ಈ 5 ಮನೆ ಮದ್ದನ್ನ ಯಾರ್ಯಾರು ಫೇಸ್ ಗ್ಲೋ ಮಾಡ್ಕೋಬೇಕು ಅಂತಿದ್ದೀರೋ ಅದನ್ನ ನೀವು ಬಳಸ್ಬೋದು. ಬನ್ನಿ, ಇಲ್ಲಿ ಜಾಸ್ತಿ ಟೈಮ್ ವೇಸ್ಟ್ ಮಾಡ್ದಿರಾ ನೋಡಿ, ಇಲ್ಲಿ ಬೇಸಿಗೆ ಫೇಸ್ ಗ್ಲೋ ಆಗಲು 5 ಸರಳ ಹೋಮ್ ರೆಮಿಡೀಸ್, ಮನೆ ಮದ್ದುಗಳು. ಅದು ಯಾವ್ದು ನೋಡಿ, ಇಲ್ಲಿ ಮೊದಲನೇದು ಬಂದ್ಬಿಟ್ಟು ಫಸ್ಟ್ ಸೊಲ್ಯೂಷನ್ ಹೋಮ್ ರೆಮಿಡಿ. ಅದು ಯಾವುದು ಅಂತ ಹೇಳಿದ್ರೆ ಮೊಸರು ಪ್ಲಸ್ ಅರಿಶಿನ ಫೇಸ್ ಪ್ಯಾಕ್. ಈ ಮೊಸರು ಮತ್ತೆ ಅರಿಶಿನ ಫೇಸ್ ಪ್ಯಾಕ್ ಇದು ಯಾವ ರೀತಿ ಯೂಸ್ ಮಾಡ್ಬೇಕು ನೀವು, ಎಸ್ಪೆಷಲಿ ನಿಮ್ಮ ಫೇಸ್ ಗ್ಲೋ ಆಗಲು. ಅದು ಈ ಟ್ಯಾನ್ ಆಗಿರೋರಿಗೆ, ಈ ಫೇಸ್ ಡಲ್ ಆಗಿರೋರಿಗೆ ಈ ಸಮ್ಮರ್ ಅಲ್ಲಿ ಬೇಸಿಗೆಯಲ್ಲಿ ಅದು ಯಾವ ರೀತಿ ಅಂತ ಹೇಳಿದ್ರೆ ನೋಡಿ, ಇಲ್ಲಿ ಫಸ್ಟ್ ಮಾಡುವ ವಿಧಾನ. ನೀವು ಯಾವ ರೀತಿ ಇದನ್ನ ಬಳಸಬೇಕು ಅಂತ ಹೇಳಿದ್ರೆ 2 ಸ್ಪೂನು ಮೊಸರು, 2 ಸ್ಪೂನ್ ಅಷ್ಟು ಮೊಸರು, ಅದಕ್ಕೆ 1 ಪಿಂಚು ಅರಿಶಿನ, 1 ಚುಟಿಕೆಯಷ್ಟು ಅರಿಶಿನ ಹಾಕಬೇಕು. 2 ಸ್ಪೂನ್ ಮೊಸರಿಗೆ 1 ಚುಟಿಕೆಯಷ್ಟು ಅರಿಶಿನ ಹಾಕಬೇಕು. ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡಿದ ನಂತರ ಮುಖಕ್ಕೆ ಅಪ್ಲೈ ಮಾಡಬೇಕು. ಇದು ಫೇಸ್ ಪ್ಯಾಕ್ ತರ ಯೂಸ್ ಮಾಡ್ಬೇಕು ನೀವು. ಇದಕ್ಕೆ ಏನೋ 2 ಸ್ಪೂನ್ ಅಷ್ಟು ಮೊಸರು, 1 ಚುಟಿಕೆಯಷ್ಟು ಅರಿಶಿನ ಹಾಕ್ಬಿಟ್ಟು ಚೆನ್ನಾಗಿ ಕಲಸಿ ಅದನ್ನು ಫೇಸ್ ಪ್ಯಾಕ್ ಥರ ನೀವು ಬಳಸಬೇಕು. ಇದನ್ನು ಮಿನಿಮಮ್ ಅಂದ್ರೂ 10 ರಿಂದ 15 ನಿಮಿಷ ನೀವು ಬಿಡಬೇಕು. ಬಿಟ್ಟ ನಂತರ ಕೋಲ್ಡ್ ವಾಟರಲ್ಲಿ ಇದನ್ನು ವಾಶ್ ಮಾಡಿ ನಿಮ್ಮ ಫೇಸು ಸ್ಟಾರ್ಟಿಂಗಲ್ಲೇ ಏನಂತಾರೆ, ಇದು ಏನು ಸ್ವಲ್ಪ ಡಲ್ ಆಗಿತ್ತು ಸ್ಟಾರ್ಟಿಂಗ್ ಫಸ್ಟ್, ಇದರಲ್ಲೇ ನಿಮಗೆ ಸ್ವಲ್ಪ ಗ್ಲೋನೆಸ್ಸು ಅದೆಲ್ಲ ನಿಮಗೆ ಕಾಣಿಸುತ್ತೆ. ನೋಡಿ, ಇಲ್ಲಿ ಇದು ಬೆನಿಫಿಟ್ಸ್ ಏನು ಅಂತ ಹೇಳಿದ್ರೆ ಇದನ್ನು ಬಳಸೋದ್ರಿಂದ ಬರೀ ಅಪ್ಲೈ ಮಾಡಿದ್ರೆ ಸಾಲರು, ಇದರಿಂದ ಏನೇನು ಬೆನಿಫಿಟ್ಸ್ ಅನ್ನೋದನ್ನು ನೀವು ತಿಳ್ಕೊಬೇಕಾಗುತ್ತೆ. ಇದರಿಂದ ನಿಮಗೆ ಸ್ಕಿನ್ ಗ್ಲೋನೆಸ್ ಜಾಸ್ತಿ ಆಗುತ್ತೆ. ಎಸ್ಪೆಷಲಿ ಈ ಪ್ಯಾಕ್ನ ಯೂಸ್ ಮಾಡೋದ್ರಿಂದ ನಿಮ್ಮ ಸ್ಕಿನ್ ಗ್ಲೋ ಜಾಸ್ತಿ ಆಗುತ್ತೆ. ಅದ್ರ ಜೊತೆಗೆ ನಿಮ್ಮ ಟ್ಯಾನ್ ಕಡಿಮೆ ಆಗುತ್ತೆ. ಅದ್ರ ಜೊತೆಗೆ ನ್ಯಾಚುರಲ್ ಗ್ಲೋ, ಎಸ್ಪೆಷಲಿ ನ್ಯಾಚುರಲ್ ಗ್ಲೋ ಬರಬೇಕು ಅಂತ ಹೇಳಿದ್ರೆ ನೀವು ನ್ಯಾಚುರಲ್ ರೆಮಿಡೀಸ್ನ ಯೂಸ್ ಮಾಡಬೇಕು. ಇದನ್ನ ನೀವು ವೀಕ್ಲಿ 2 ಅಥವಾ 3 ಟೈಮ್ಸ್ ಮಾತ್ರ ಬಳಸಬೇಕು. ಡೈಲಿ ಯೂಸ್ ಮಾಡೋದಲ್ಲ. ವೀಕಲ್ಲಿ 2 ರಿಂದ 3 ಸಲ ಈ ಫೇಸ್ ಪ್ಯಾಕ್ನ ನೀವು ಬಳಸಬೇಕು. ಇದು ಮೊದಲನೇ ಸೊಲ್ಯೂಷನ್ ಹೋಮ್ ರೆಮಿಡಿ. ಇನ್ನು ಎರಡನೇ ಹೋಮ್ ರೆಮಿಡಿ ಏನು ಅಂತ ಹೇಳಿದ್ರೆ, ಮನೆ ಮದ್ದು ಏನು ಅಂತ ಹೇಳಿದ್ರೆ ನಿಂಬೆ ನೀರು, ಲೆಮನ್ ವಾಟರು. ಈ ಲೆಮನ್ ವಾಟರು ಸಿಕ್ಕಾಪಟ್ಟೆ ಮ್ಯಾಜಿಕಲ್ ಬೆನಿಫಿಟ್ ಇದೆ. ಎಸ್ಪೆಷಲಿ ನೀವು ಯಾರ್ಯಾರು ಬೇಸಿಗೆಯಲ್ಲಿ ನಿಮ್ಮ ಫೇಸ್ನ ಮೇಂಟೈನ್ ಮಾಡ್ಕೋಬೇಕು, ಆ ಗ್ಲೋನೆಸ್ನ ಮೇಂಟೈನ್ ಮಾಡ್ಕೋಬೇಕು ಅಂತಿದ್ದೀರೋ ಈ ಲೆಮನ್ ವಾಟರ್ನ ನೀವು ಯಾವ ರೀತಿ ಬಳಸ್ಬೇಕು ನೋಡಿ. ಇಲ್ಲಿ ಸಮ್ಮರಲ್ಲಿ ಬಾಡಿ ಹೀಟು ಹೆಚ್ಚಾಗುತ್ತೆ. ಎಸ್ಪೆಷಲಿ ಸಮ್ಮರಲ್ಲಿ ಬಾಡಿ ಹೀಟು ಹೆಚ್ಚಾಗುತ್ತೆ. ಇದು ನಿಮಗೆ ಕೂಲ್ ಮಾಡೋದಕ್ಕೆ ಸಿಕ್ಕಾಪಟ್ಟೆ ಹೆಲ್ಪ್ ಮಾಡುತ್ತೆ. ನೋಡಿ ಇಲ್ಲಿ ಡೈಲಿ 1 ಗ್ಲಾಸ್ ಲೆಮನ್ ವಾಟರು ಡೈಲಿ ನೀವು ಚಾಚು ತಪ್ಪದಿರ, ಇಲ್ಲ ನನ್ನ ಫೇಸ್ನ ನಾನು ಮೇಂಟೈನ್ ಮಾಡ್ಕೋಬೇಕು ಅಂತ ಯಾರ್ಯಾರು ಹುಡುಗ ಆಗಿರಲಿ ಹುಡುಗಿ ಆಗಿರಲಿ ಯಾರೇ ಆಗಿರಲಿ ನೀವು ಫೇಸ್ನ ಮೇಂಟೈನ್ ಮಾಡಬೇಕು ಅಂದರೆ ಡೈಲಿ 1 ಗ್ಲಾಸ್ ಲೆಮನ್ ವಾಟರ್ ಕುಡಿಬೇಕು. 1 ಗ್ಲಾಸ್ ಕುಡಿಯೋದ್ರಿಂದ ನಿಮ್ಮ ದೇಹ ಏನೂ ಹಾಳಾಗಲ್ಲ. ಇನ್ನು ನಿಮ್ಮ ಸ್ಕಿನ್ನು ಏನಂತಾರೆ ಗ್ಲೋನೆಸ್ಸು. ನೋಡಿ ಇಲ್ಲಿ ಬೆನಿಫಿಟ್ಸ್ ಏನೇನು ಅಂತ ಹೇಳಿದ್ರೆ ಬಾಡಿ ಡಿಟಾಕ್ಸ್ ಆಗುತ್ತೆ. ಫಸ್ಟು ಏನು ಅಂತ ಹೇಳಿದ್ರೆ ನಿಮ್ಮ ಬಾಡಿ ಡಿಟಾಕ್ಸ್ ಆಗೋದಕ್ಕೆ ಶುರು ಆಗುತ್ತೆ. ಆ ಒಳಗಡೆ ಏನ ಗಲೀಜು, ಆ ಬ್ಯಾಡ್ ಸೆಲ್ಸು ಮತ್ತು ನಿಮ್ಮ ಬಾಡಿಲೆಲ್ಲ ಡಿಟಾಕ್ಸನ್ನು ಟಾಕ್ಸಿಕ್ ಎಲ್ಲ ತುಂಬಿದೆಯಲ್ಲ ಅದು ಡಿಟಾಕ್ಸ್ ಆಗೋದಕ್ಕೆ ಶುರು ಆಗುತ್ತೆ. ಅದ್ರ ಜೊತೆ ವಿಟಮಿನ್ ಸಿ ರಿಚ್ ಇದೆ. ಎಸ್ಪೆಷಲಿ ನಿಮ್ಮ ಈ ಲೆಮನ್ ವಾಟರ್ ಅಲ್ಲಿ, ಲೆಮನ್ ಅಲ್ಲಿ ವಿಟಮಿನ್ ಸಿ ಸಿಕ್ಕಾಪಟ್ಟೆ ಇದೆ. ಇದು ವಿಟಮಿನ್ ಸಿ ಹೆಚ್ಚಾಯ್ತು ಅಂತ ಹೇಳಿದ್ರೆ ನಿಮ್ಮ ಫೇಸ್ ಅಲ್ಲಿ, ನಿಮ್ಮ ಸ್ಕಿನ್ ಅಲ್ಲಿ ಗ್ಲೋನೆಸ್ ಬರೋದಕ್ಕೆ, ಆಟೋಮೆಟಿಕ್ ಆಗಿ ಗ್ಲೋನೆಸ್ ಬರೋದಕ್ಕೆ ಇದು ಹೆಲ್ಪ್ ಮಾಡುತ್ತೆ ಲೆಮನ್ ವಾಟರ್. ಅದ್ರ ಜೊತೆಗೆ ಸ್ಕಿನ್ ಗ್ಲೋ, ನಾನು ಆಗ್ಲೇ ಹೇಳ್ದಂಗೆ ಈ ಲೆಮನ್ ವಾಟರ್ ಸಿಕ್ಕಾಪಟ್ಟೆ ಒಳ್ಳೇದು. ಎಸ್ಪೆಷಲಿ ನಿಮ್ಮ ಸ್ಕಿನ್ ಗ್ಲೋ ಆಗಬೇಕು ಈ ಸಮ್ಮರ್ ಅಲ್ಲಿ, ಈ ಬಿರು ಬಿಸಿಲಲ್ಲಿ. ನೋಡಿ ಇಲ್ಲಿ ಇದು ಮಾರ್ನಿಂಗ್ ಎಂಪ್ಟಿ ಸ್ಟಮಕ್ ಅಲ್ಲಿ ಬೆಸ್ಟ್. ಯಾರ್ಯಾರು ಸ್ಕಿನ್ ಗ್ಲೋ ಮಾಡ್ಕೋಬೇಕು, ನಿಮ್ಮ ಸ್ಕಿನ್ ಕಾಪಾಡ್ಕೋಬೇಕು, ಡಿಟಾಕ್ಸ್ ಮಾಡ್ಕೋಬೇಕು ಅನ್ಕೊಂಡಿರೋ ಬಾಡಿನ, ಇದು ಮಾರ್ನಿಂಗು ಎಂಪ್ಟಿ ಸ್ಟಮಕ್ ಅಲ್ಲಿ ಕುಡಿದ್ರೆ ತುಂಬಾ ಒಳ್ಳೆಯದು. ಇದು 2ನೇ ಮನೆ ಮದ್ದು ಹೋಮ್ ರೆಮಿಡಿ ಆಗಿರುತ್ತೆ. ಇನ್ನು 3ನೇದು ಬಂದ್ಬಿಟ್ಟು ಥರ್ಡ್ ಸೊಲ್ಯೂಷನ್ ಆಲೋವೆರಾ ಜೆಲ್ಲು ಸಿಕ್ಕಾಪಟ್ಟೆ ಬೆನಿಫಿಷಿಯಲ್ಲು. ಇದು ಒಂಥರ ನಿಮಗೆ ಮ್ಯಾಜಿಕಲ್ ಥರ ವರ್ಕ್ ಮಾಡುತ್ತೆ. ಅದು ಯಾವ ರೀತಿ ಅಂತ ಹೇಳಿದ್ರೆ ನೋಡಿ, ಇಲ್ಲಿ ಆಲೋವೆರಾ ಜೆಲ್ಲು ಸಮ್ಮರ್ ಸ್ಕಿನ್ಗೆ ಬೆಸ್ಟ್ ರೆಮಿಡಿ. ಇದು ನೀವು ಸುಮಾರು ನೋಡಿರ್ಬೋದು ಆಲೋವೆರಾ ಜೆಲ್ಲಿಂದ ಎಷ್ಟು ಬೆನಿಫಿಟ್ಸ್ ಇದೆ ಅಂತ ಹೇಳಿದ್ರೆ, ಅದು ಎಸ್ಪೆಷಲಿ ಸ್ಕಿನ್ಗೆ ಈ ಸಮ್ಮರಲ್ಲಿ ನಾವು ಟ್ಯಾನ್ ಆದಾಗ ಈ ಸ್ಕಿನ್ನನ್ನು ಮೇಂಟೈನ್ ಮಾಡ್ಕೋಬೇಕು, ಗ್ಲೋ ಬರಬೇಕು ಅಂತ ಹೇಳಿದ್ರೆ ಈ ಆಲೋವೆರಾ ಜೆಲ್ನ ನೀವು ಬಳಸಬೇಕು. ಇದು ಯಾವ ರೀತಿ ಬಳಸಬೇಕು, ಎಷ್ಟು ಬಳಸಬೇಕು ಅಂತ ಇವಾಗ ತಿಳಿಸ್ಕೊಡ್ತೀನಿ. ನೋಡಿ ಇಲ್ಲಿ ಇದು ಆಲೋವೆರಾ ಜೆಲ್ಲು ಸಮ್ಮರ್ ಸ್ಕಿನ್ಗೆ ಬೆಸ್ಟ್ ರೆಮಿಡಿ. ಅದು ಎಸ್ಪೆಷಲಿ ನೈಟ್ ಟೈಮು ಯಾವ ರೀತಿ ಬಳಸಬೇಕು ಅಂತ ಹೇಳಿದ್ರೆ, ಫ್ರೆಶ್ ಆಲೋವೆರಾ ಜೆಲ್ಲು
ಮುಖಕ್ಕೆ ಅಪ್ಲೈ ಮಾಡಬೇಕು. ಆಲೋವೆರಾ ಜೆಲ್ ನೀವು ನೈಟ್ ಮಲಗೋಕ್ಕಿಂತ ಮುಂಚೆ ಮುಖಕ್ಕೆ ಅಪ್ಲೈ ಮಾಡಬೇಕು. ಇದು ಅಪ್ಲೈ ಮಾಡೋದ್ರಿಂದ ಬೆನಿಫಿಟ್ಸ್ ಏನೇನಂತ ಹೇಳಿದ್ರೆ ನೋಡಿ, ಇಲ್ಲಿ ಟ್ಯಾನಿಂಗು ರಿಡ್ಯೂಸ್ ಆಗುತ್ತೆ. ಈ ಸಮ್ಮರಲ್ಲಿ ಟ್ಯಾನ್ ಆಗಿರುತ್ತಲ್ಲ ಫೇಸು, ಇದನ್ನ ರಿಡ್ಯೂಸ್ ಮಾಡುತ್ತೆ. ಅದ್ರ ಜೊತೆಗೆ ಸ್ಕಿನ್ನು ಹೈಡ್ರೇಷನ್ ಆಗುತ್ತೆ. ನಿಮ್ಮ ಸ್ಕಿನ್ನು ಒಂಥರ ಡ್ರೈನೆಸ್ ಆಗ್ಬಿಟ್ಟು ಮುಖ ಇನ್ನೂ ಡಲ್ ಆಗಿರುತ್ತಲ್ಲ, ಅದು ಹೈಡ್ರೇಟ್ ಆಗೋದಕ್ಕೆ ಹೆಲ್ಪ್ ಮಾಡುತ್ತೆ. ಅದ್ರ ಜೊತೆಗೆ ಪಿಂಪಲ್ಗಳು ರೆಡ್ಯೂಸ್ ಆಗುತ್ತೆ. ಈ ಆಲೋವೆರಾ ಜೆಲ್ಲಿಂದ ಇಷ್ಟೆಲ್ಲ ಬೆನಿಫಿಟ್ ಇದೆ. ದಯವಿಟ್ಟು ನೀವು ಯಾರ್ಯಾರು ಫೇಸ್ನ ಗ್ಲೋ ಮಾಡ್ಕೋಬೇಕು ಅಂದ್ಕೊಂಡಿದ್ದೀರಾ, ಆಲೋವೆರಾ ಜೆಲ್ನ ನೈಟ್ ಟೈಮು ಇದನ್ನ ನೀವು ಬಳಸಿ ನೋಡಬೇಕು, ಎಸ್ಪೆಷಲಿ ಸಮ್ಮರ್ ಟೈಮಲ್ಲಿ. ಇದು ಸಿಕ್ಕಾಪಟ್ಟೆ ಇಂಪಾರ್ಟೆಂಟು. ಇನ್ನು 4ನೇ ಸೊಲ್ಯೂಷನ್ ಬಂದ್ಬಿಟ್ಟು ಫುಡ್ಡು. ಇವಾಗ ನೀವು ಬರೀ ಇಷ್ಟೆಲ್ಲ ಆಚೆ ಕಡೆ ನೋಡಿದ್ರಿ, ಬಟ್ ನೀವು ಒಳಗಡೆ ತಿನ್ನೋಂಥ ಫುಡ್ ಕರೆಕ್ಟ್ ಆಗಿರ್ಬೇಕಲ್ವಾ? ಅದು ಕರೆಕ್ಟ್ ಆಗಿಲ್ಲ ಅಂತ ಹೇಳಿದ್ರೆ ನೀವು ಆಚೆ ಕಡೆ ಎಷ್ಟೇ ಅಪ್ಲೈ ಮಾಡಿದ್ರು ಅದೊಂಥರ ಸುಮ್ಮನೆ ಶೋಕಿ ಆಗೋಗ್ಬಿಡುತ್ತೆ. ಅದು ನಿಮ್ಮ ಒಳಗಡೆನೂ ಇಂಟರ್ನಲ್ಲು ರೆಡಿ ಮಾಡ್ಕೋಬೇಕು. ಅದು ಯಾವ ರೀತಿ ಅಂತ ಹೇಳಿದ್ರೆ ನೋಡಿ, ಇಲ್ಲಿ ಈ ಫ್ರೂಟ್ಸ್ ತಿನ್ನಿ, ಸಮ್ಮರ್ ಫ್ರೂಟ್ಸು. ಎಸ್ಪೆಷಲಿ ಸಮ್ಮರಲ್ಲಿ ನೀವು ಯಾವ್ಯಾವ ಫ್ರೂಟ್ಸ್ ತಿನ್ನಬೇಕು ಅಂದರೆ ನಿಮ್ಮ ಸ್ಕಿನ್ನನ್ನು ಗ್ಲೋ ಮಾಡ್ಕೊಳ್ಳೋದಕ್ಕೆ ವಾಟರ್ ಮೆಲನ್ ಸಿಕ್ಕಾಪಟ್ಟೆ ಇಂಪಾರ್ಟೆಂಟು. ನಿಮ್ಮ ಬಾಡಿನ ಹೈಡ್ರೇಟ್ ಮಾಡುತ್ತೆ, ನಿಮ್ಮ ಸ್ಕಿನ್ನನ್ನು ಅದು ಮಾಯಿಶ್ಚರೈಸ್ ಆಗಿ ಇಟ್ಕೊಳ್ಳೋದಕ್ಕೆ ಸಿಕ್ಕಾಪಟ್ಟೆ ಹೆಲ್ಪ್ ಮಾಡುತ್ತೆ. ಅದ್ರ ಜೊತೆಗೆ ಪಪಾಯನು ಸಿಕ್ಕಾಪಟ್ಟೆ ಬೆನಿಫಿಷಿಯಲ್ಲು ನಿಮ್ಮ ಸ್ಕಿನ್ನನ್ನು ಗ್ಲೋ ಮಾಡ್ಕೊಳ್ಳೋದಕ್ಕೆ. ಮತ್ತು ಆರೆಂಜು ಅಷ್ಟೇ ಸಿಕ್ಕಾಪಟ್ಟೆ ಹೆಲ್ಪ್ಫುಲ್ಲು. ವಿಟಮಿನ್ ಸಿ ಜಾಸ್ತಿ ಇರುತ್ತೆ ಅದರಲ್ಲಿ. ಇನ್ನು ನೆಕ್ಸ್ಟ್ ಬಂದ್ಬಿಟ್ಟು ಕುಕ್ಕುಂಬರ್ರು. ಇವಾಗ ನಾನು ಇಷ್ಟು ಹೇಳಿದ್ದು ಫ್ರೂಟ್ಸು ಮತ್ತು ಈ ಸೌತೆಕಾಯಿ ಎಲ್ಲ ಕರೆಕ್ಟಾಗಿ ನೀವು ಡೈಲಿ ಇನ್ಕ್ಲೂಡ್ ಮಾಡಿಕೊಂಡ್ರೆ ನಿಮ್ಮ ಡಯೆಟಲ್ಲಿ ನಿಮ್ಮ ಸ್ಕಿನ್ನಿಗೆ ಸಿಕ್ಕಾಪಟ್ಟೆ ಹೆಲ್ಪ್ಫುಲ್ಲು. ಅದು ಯಾವ ರೀತಿ ಅಂತ ಹೇಳಿದ್ರೆ ನೋಡಿ, ಇಲ್ಲಿ ಹೈಡ್ರೇಷನ್ ಮಾಡುತ್ತೆ, ವಿಟಮಿನ್ಸ್ ಜಾಸ್ತಿ ಇದರಲ್ಲಿ, ಮತ್ತು ಸ್ಕಿನ್ ಗ್ಲೋಗೆ ಸಿಕ್ಕಾಪಟ್ಟೆ ಇಂಪಾರ್ಟೆಂಟು ಈ ಫ್ರೂಟ್ಸು. ಯಾರ್ಯಾರು ಕನ್ಫ್ಯೂಷನ್ಸ್ ಇದೆ ಏನು ಫ್ರೂಟ್ಸ್ ತಿನ್ನಬೇಕು ಅಂತ, ಇವತ್ತು ನಿಮ್ಮ ಕನ್ಫ್ಯೂಷನ್ಸ್ ಕ್ಲಿಯರ್ ಆಯಿತು ಅನಿಸುತ್ತೆ. ನೀವೇನಾದರೂ ಸ್ಕಿನ್ನನ್ನು ಗ್ಲೋ ಮಾಡ್ಕೋಬೇಕು ಅಂದ್ಕೊಂಡಿದ್ರೆ ಈ ಫ್ರೂಟ್ಸ್ನ ಬಳಸಿ. ಎಸ್ಪೆಷಲಿ ನೀವು ತಗೊಳ್ಳೋವಂಥ ಫುಡ್ಡು ಸಿಕ್ಕಾಪಟ್ಟೆ ಇಂಪಾರ್ಟೆಂಟು. ಆಮೇಲೆ ಲಾಸ್ಟ್ 5th ಸೊಲ್ಯೂಷನ್ ಬಂದ್ಬಿಟ್ಟು ಪ್ರೊಟೆಕ್ಷನ್ನು. ಆಯಿತು, ಇವಾಗ ನೀವು ಇಷ್ಟೆಲ್ಲ ಪ್ಯಾಕ್ ಅಪ್ಲೈ ಮಾಡಿದ್ರಿ, ಫುಡ್ಸ್ ಎಲ್ಲ ತಿಂದ್ರಿ, ಮತ್ತು ಬಿಸಿಲಿಗೆ ಹೋದಾಗ ಪ್ರೊಟೆಕ್ಷನ್ ಬೇಕಲ್ಲ. ಸುಮ್ಮನೆ ನಾನು ಏನೋ ಹಂಗೆ ಏನಂತಾರೆ ಏನೋ ಅಪ್ಲೈ ಮಾಡಿದಿರ, ಪ್ರೊಟೆಕ್ಷನ್ನೇ ಇಲ್ದಿರೋ ನಾನು ಬಿಸಿಲಿಗೆ ಹೋಗ್ತೀನಿ ಅಂತ ಹೇಳಿದ್ರೆ ಅದು ನೀವು ಮಾಡ್ತಿರೋ ದೊಡ್ಡ ತಪ್ಪು. ಎಸ್ಪೆಷಲಿ ನಿಮ್ಮ ಸ್ಕಿನ್ನನ್ನು ಡಲ್ ಮಾಡ್ಕೊಳ್ಳೋದಕ್ಕೆ. ನೋಡಿ, ಇಲ್ಲಿ ಸನ್ ಎಕ್ಸ್ಪೋಜರ್ ಜಾಸ್ತಿ ಆಯಿತು ಅಂತ ಹೇಳಿದ್ರೆ ನಿಮ್ಮ ಮುಖದಲ್ಲಿ ಟ್ಯಾನಿಂಗ್ ಜಾಸ್ತಿ ಆಗುತ್ತೆ. ಟ್ಯಾನಿಂಗ್ ಜಾಸ್ತಿ ಆಯಿತು ಅಂದರೆ ನಿಮ್ಮ ಫೇಸ್ ಕಪ್ಪಾಗೋದಕ್ಕೆ ಶುರು ಆಗುತ್ತೆ. ಅದ್ರ ಜೊತೆಗೆ ಪಿಗ್ಮೆಂಟೇಷನ್ ಜಾಸ್ತಿ ಆಗುತ್ತೆ. ಪಿಗ್ಮೆಂಟೇಷನ್ ಅಂದರೆ ನಿಮ್ಗೆ ಕಪ್ಪ ಮಾರ್ಕ್ ಏನು ಕಾಣುತ್ತೆ ಅದು ಜಾಸ್ತಿ ಕಾಣುತ್ತೆ. ಅದ್ರ ಜೊತೆಗೆ ನಿಮ್ಮ ಸ್ಕಿನ್ನು ಡಲ್ ಆಗುತ್ತೆ. ಸೊ ಇವಾಗ ನೀವು ಬಿಸಿಲಿಗೆ ಹೋದಾಗ ಯಾವ ರೀತಿ ನೀವು ಪ್ರೊಟೆಕ್ಟ್ ಮಾಡ್ಕೋಬೇಕು ಅಂತ ಹೇಳಿದ್ರೆ ಸನ್ಸ್ಕ್ರೀನ್ನ ಕಂಪಲ್ಸರಿ ಅಪ್ಲೈ ಮಾಡಬೇಕು. ನನ್ನ ಲಾಸ್ಟ್ ವಿಡಿಯೋ ನೀವು ನೋಡಿದ್ರೆ ಸನ್ಸ್ಕ್ರೀನು ಯಾವ ರೀತಿ ಬಳಸಬೇಕು, ಯಾವ್ಯಾವ ಸ್ಕಿನ್ಗೆ ಯಾವ ಟೈಪ್ ಥರ ಸನ್ಸ್ಕ್ರೀನ್ ಬಳಸಬೇಕು ಅಂತ ಹೇಳಿದ್ದೆ. ನಿಮಗೇನಾದರೂ ಇಂಥ ಪ್ರಾಡಕ್ಟೇ ಬಳಸಬೇಕು, ಯಾವ ಸ್ಕಿನ್ ಟೈಪಿಗೆ ಯಾವ ಬ್ರ್ಯಾಂಡ್ ಬಳಸಬೇಕು ಅನ್ನೋದು ನಿಮ್ಗೆ ಕನ್ಫ್ಯೂಷನ್ ಇತ್ತು ಅಂದರೆ ಬೇಕಾದ್ರೆ ನೆಕ್ಸ್ಟ್ ವಿಡಿಯೋ ಮಾಡಾಕ್ತೀನಿ. ನೀವು ಸನ್ಸ್ಕ್ರೀನ್ ಅಂದ್ಬಿಟ್ಟು ನನಗೆ ಕಮೆಂಟ್ ಹಾಕಿ, ಬೇಕಾದ್ರೆ ನಿಮಗೆ ಅದ್ರ ಬಗ್ಗೆ ಒಂದು ವಿಡಿಯೋ ಮಾಡ್ತೀನಿ. ಅದ್ರ ಜೊತೆಗೆ ನೀವು ಸನ್ಸ್ಕ್ರೀನ್ ಕಂಪಲ್ಸರಿ ಬಳಸಬೇಕು. ಅದು 50 SPF ತುಂಬ ಒಳ್ಳೆಯದು. ನೀವು ಇಲ್ಲೇ ಲೋಕಲಲ್ಲಿ ತಿರ್ಗ್ತಾ ಇದೀನಿ, ಬರೀ ಆಚೆ ಕಡೆ ಅರ್ಧ ಗಂಟೆ 1 hour ಹೋಗ್ತೀನಿ ಅಂದರೆ 30 SPF ಸಾಕು. ಆಯಿತಾ? ನೀವೇನಾದ್ರು ತುಂಬ ಬಿಸಿಲಲ್ಲೇ ಇರ್ತೀರಾ ಅಂತ ಹೇಳಿದ್ರೆ ಮಿನಿಮಮ್ 50-55 SPF ಅಂತೂ ಕಂಪಲ್ಸರಿ ನಿಮ್ಮ ಫೇಸ್ಗೆ. ಸನ್ಸ್ಕ್ರೀನ್ ಬಳಸಿ, ಅದಾದ ನಂತರ ನೀವೇನಾದ್ರು ಕ್ಯಾಪ್ ಬಳಸೋ ಥರ ಇದ್ರೆ ಕ್ಯಾಪ್ ಹಾಕ್ಕೊಳ್ಳಿ ಬಿಸಿಲಿಗೆ ಹೋಗ್ಬೇಕಾದ್ರೆ. ಇಲ್ಲ ಅಂತ ಹೇಳಿದ್ರೆ ಇದು ಅಂಬ್ರೆಲಾ ಯೂಸ್ ಮಾಡಿ, ಛತ್ರಿ ಯೂಸ್ ಮಾಡಿ. ಆಯಿತಾ? ಜನ ಏನೋ ಅನ್ಕೊಂತಾರೆ, ಇದೇನೋ ಇದು ಮಳೆ ಬರ್ತಿಲ್ಲ ಏನಿಲ್ಲ, ಬಿಸಿಲು ಛತ್ರಿ ಹಿಡ್ಕೊಂಡು ಹೋಗ್ತಾ ಇರಂತೆಲ್ಲ ತಲೆ ಕೆಡಿಸ್ಕೋಬೇಡಿ. ನಿಮ್ಮ ಫೇಸ್ ಏನಾದರೂ ಕರೆಕ್ಟಾಗಿ ಮೇಂಟೈನ್ ಮಾಡಬೇಕಾ, ಬಿಸಿಲಿತ್ತು ಅಂದ್ರೂ ನೀವು ಛತ್ರಿ ಹಿಡ್ಕೊಂಡು ಅಂಬ್ರೆಲಾ ಹಿಡ್ಕೊಂಡು ಮೇಂಟೈನ್ ಮಾಡಿ. ಹೀಗೆ ನಿಮ್ಮ ಸ್ಕಿನ್ನು ಏನಂತಾರೆ ಗ್ಲೋನೆಸ್ನ ಕಾಪಾಡ್ಕೊಳ್ಳುತ್ತೆ. ಇದಿಷ್ಟು ಆಗಿತ್ತು ಕಂಪ್ಲೀಟಾಗಿ ಸಮ್ಮರಲ್ಲಿ ನಿಮ್ಮ ಸ್ಕಿನ್ನ ಗ್ಲೋ ಮಾಡ್ಕೊಳ್ಳೋ ಅಂಥದ್ದು. ಆಯಿತಾ? ಇಷ್ಟೆಲ್ಲ ತಿಳ್ಕೊಂಡ್ರಿ. ಇವಾಗ ನಾನು ಸ್ಕಿನ್ ಬೇರೆ ಗ್ಲೋ ಆಗ್ತಾ ಇದೆ, ಬಾಡಿ ಮಾತ್ರ ದಪ್ಪ ಇದೆ ಅಂತ ಸುಮಾರು ಜನಕ್ಕೆ ಅನಿಸ್ತು ಅಂತ ಹೇಳಿದ್ರೆ ಆಯಿತಾ, ಇವತ್ತು ನಿಮ್ಮ ಬಾಡಿ ಶೇಪ್ನು ಚೇಂಜ್ ಮಾಡ್ಕೊಳ್ಳೋದಕ್ಕೆ ಸಮ್ಮರು ಸಿಕ್ಕಾಪಟ್ಟೆ ಹೆಲ್ಪ್ಫುಲ್ಲು. ಆಯಿತಾ? ಈ ಸಮ್ಮರಲ್ಲಿ ನಿಮ್ಮ ಬಾಡಿ ಏನಾದ್ರು ಟ್ರಾನ್ಸ್ಫಾರ್ಮ್ ಆಗಬೇಕು ಅಂತ ನಿಮ್ಮ ಮನಸ್ಸಲ್ಲಿ ಇತ್ತು ಅಂತ ಹೇಳಿದ್ರೆ ಇಲ್ಲಿ ಬರ್ತಿರೋ ನಂಬರ್ಗೆ ನಾನು ಮೆಸೇಜ್ ಮಾಡಿ, ಫ್ಯಾಟ್ ಲಾಸ್ ಅಂತ ಮೆಸೇಜ್ ಮಾಡಿ. ಅಲ್ಲಿ ಪರ್ಸ್ನಲ್ ಕೋಚಿಂಗು ಸಿಗುತ್ತೆ ನಿಮಗೆ. ನೀವು ನನಗೆ ಮೆಸೇಜ್ ಮಾಡಿದ್ರೆ ನಿಮ್ಮನ್ನು ಅನಲೈಸ್ ಮಾಡಿ ನಿಮಗೆ ಒಂದು ಪರ್ಸ್ನಲ್ ಕೋಚಿಂಗ್ನ ಕೊಡ್ತೀನಿ. ಅದ್ರ ಪ್ರಕಾರ ನೀವು ನಿಮ್ಮ ಬಾಡಿನ ವೆಯ್ಟ್ ಲಾಸ್ ಮಾಡ್ಕೋಬೋದು ಹೆಲ್ದಿಯಾಗಿ. ಇದೇ ರೀತಿ ನಿಮಗೆ ಹೆಲ್ದಿ ರಿಲೇಟೆಡ್ಡು ಈ ಥರ ರೆಮಿಡೀಸ್ಗಳು, ನಿಮ್ಮ ಸ್ಕಿನ್ ರಿಲೇಟೆಡ್ಡು, ಹೆಲ್ತ್ ರಿಲೇಟೆಡ್ ವೀಡಿಯೋಸ್ಗಳು ಬೇಕು ಅಂದಾಗ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಇಟ್ಕೊಂಡಿರಿ. ನನ್ನನ್ನು ಸಪೋರ್ಟ್ ಮಾಡ್ತಾ ಇರಿ. ಥ್ಯಾಂಕ್ ಯು ಸೋ ಮಚ್.